ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾ ಚೇತು ವ್ಲಾಗ್. ಸೊ ಇವತ್ತಿನ ಒಂದು ವಿಡಿಯೋ ಬಂದು ನನ್ನ ಮಗಳಿನ 11 ಮಂತ್ಸ್ ಫೋಟೋ ಶೂಟ್ ಮಾಡೋದು. ಇದು ಒಂದು ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಇವಾಗ ಯುಗಾದಿ ಹಬ್ಬ ಬರುತ್ತೆ. ಅದಕ್ಕೋಸ್ಕರ ಯುಗಾದಿ ಹಬ್ಬದ ಥೀಮಲ್ಲಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಬ್ಯಾಕ್ ಗ್ರೌಂಡಲ್ಲಿ ಒಂದು ಸ್ಯಾರಿ ಹಾಕಿ, ನೆಕ್ಸ್ಟ್ ಬಾಕಲ್ಗೆ ಹಾಕ್ತೀವಲ್ಲ ತೋರಣ, ಅದಿತ್ತು. ಅದನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪಲಾಗಿ ಒಂದು ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಮಾವನೆಲೆಯಿಂದ ಚಿಕ್ಕದಾಗಿ ಒಂದು ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಇವಾಗ ಒಂದು ಸ್ಯಾರಿ ಹಾಕ್ಬಿಟ್ಟು ಅದಕ್ಕೆ ಫುಲ್ಲು ಬಾಕಲ್ ತೋರಣದಿಂದ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಈ ಥರ ನೀಟಾಗಿ ಎಲ್ಲ ಕವರ್ ಆಗೋ ಥರ ಮಾಡಿ ನೀಟಾಗಿ ನೋಡಿ 11 ಮಂತ್ಸ್ ಫೋಟೋಶೂಟ್ ಆಗೋದ್ರಿಂದ 11 ಅಂತ ಬರೆದು ಯುಗಾದಿ ಅಂತ ಕೆಳಗಡೆ ಬರೆದು ಪಕ್ಕದಲ್ಲೇ ಮಗಳನ್ನ ಕುಣ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ. ನೋಡಿ, ಆ ಥರ 11 ಅಂತ ಇಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಇನ್ನೂ ಸ್ವಲ್ಪ ಲಾಸ್ಟ್ ಮಂತ್ ಫೋಟೋಶೂಟು ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ಮಗಳು ಇವಾಗ ಸ್ವಲ್ಪ ತುಂಬ ನಾಟಿ ಆಗಿಬಿಟ್ಟಿದ್ದಾಳೆ. ಏನು ಮಾಡೋಕ್ಕೂ ಬಿಡಲ್ಲ. ಆ್ಯಕ್ಚುಲಿ ಇದು ಮಾಡೋಕ್ಕೆ ಫುಲ್ಲು ತುಂಬ ಕಷ್ಟಪಟ್ಕೊಂಡು ಮಾಡಿದೆ. ಎಲ್ಲ ಎಳಿಯೋಕ್ಕೆ ಹೋಗ್ತಾಳೆ, ಕಿತ್ತಕ್ಕೆ ಹೋಗ್ತಾಳೆ. ಅದಕ್ಕೋಸ್ಕರ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಗ್ರ್ಯಾಂಡಾಗಿ ಮಾಡ್ಬೋದಿತ್ತು, ಬಟ್ ನನ್ನ ಮಗಳ ಹತ್ರ ಅವೆಲ್ಲ ಆಗೋದಿಲ್ಲ. ನೋಡಿ, ಇವಾಗ ಹಿಂಗೆ ಯುಗಾದಿ ಅಂತ ಬರಿತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಮಾವನೆಲೆಯಿಂದ ಸಾಕು ಅಂತ ನಾನು ಆ್ಯಕ್ಚುಲಿ ಯುಗಾದಿ ಥೀಮ್ ಮಾಡೋಣ ಅಂತ ಅಂದ್ಕೊಂಡೆ. ಇವಳಿಗೊಂದು ಗ್ರ್ಯಾಂಡ್ ಫ್ರಾಕ್ ಹಾಕ್ಬಿಟ್ಟು ಮಾವನಕಾಯಿ ಎಲ್ಲ ತರಿಸಿ ಅದರಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಇವಳು ಬರೀ ಎಲೆಯಲ್ಲಿ ಮಾಡಿದ್ದನ್ನೇ ಇಡಿಸ್ತಾ ಇಲ್ಲ. ಇನ್ನು ಅದೆಲ್ಲ ಮಾಡಿದ್ರೆ ನಿಜವಾಗ್ಲೂ ಒಂದು ಫೋಟೋ ಕೂಡ ತೆಗಿಯೋಕ್ಕಾಗ್ತಾ ಇರಲಿಲ್ಲ. ನೋಡೋಣ ಹೆಂಗೆ ಬಂದಿದೆ ಅಂತ. ಸೊ ನನಗಿಲ್ಲಿ ಯುಗಾದಿ ಸಾಕು ಅಂತ ಅನಿಸ್ತು. ಅದಕ್ಕೆ ಬರೀ ಯುಗಾದಿ 11 ಮಂತ್ಸ್ ಅಂತ 11 ಅಂತ ಹಾಕ್ಬಿಟ್ಟು ಯುಗಾದಿ ಅಂತ ಹಾಕಿದ್ದೀನಿ. ಪಕ್ಕದಲ್ಲಿ ಒಂದು ಚೇರ್ ಹಾಕ್ಬಿಟ್ಟು ನನ್ನ ಮಗಳನ್ನ ಕುಣ್ಸೋಣ. ಆ್ಯಕ್ಚುಲಿ ಹಂಗೆ ಕುಣಿಸಿದ್ರೆ ಫುಲ್ ಎಲ್ಲ ಚಿತ್ರಾನ್ನ ಮಾಡಿಬಿಡ್ತಾಳೆ ಅವಳು. ಅದಕ್ಕೆ ಚೇರ್ ಹಾಕ್ಬಿಟ್ಟು, ಚಿಕ್ಕದೊಂದು ಚೇರ್ ಹಾಕ್ಬಿಟ್ಟು ಅಲ್ಲಿ ಕುಣಿಸಿ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಇದು ಆ್ಯಕ್ಚುಲಿ ನಾನು ಫುಲ್ ಕಾರ್ನರ್ ಇಟ್ಬಿಟ್ಟಿದ್ದೀನಿ ಅಂತ ನಮ್ಮ ಹಸ್ಬೆಂಡು ಮತ್ತು ಮಕ್ಕಳೆಲ್ಲ ಹೇಳಿದ್ರು. ಅದಕ್ಕೋಸ್ಕರ ತಿರ್ಗಾ ಸೆಂಟ್ರಲ್ಲಿ ಇಡ್ತಾಯಿದ್ದೆ. ನೆಕ್ಸ್ಟ್ ಕೆಳಗಡೆ ತೋರಣ ಥರ ಸಿಂಪಲಾಗಿ ಸುಮ್ಮನೆ ಹಂಗೆ ಇಟ್ಕೊಂಡೆ. ಸಾಕು ಸಿಂಪಲ್ಲಾಗಿ. ನೋಡಿ, ಆ ಥರ ಫುಲ್ ರೆಡಿ ಮಾಡಿ ಇಟ್ಕೊಂಡೆ. ಆ್ಯಕ್ಚುಲಿ ನನ್ನ ಮಗಳು ಇರ್ತಾನೆ ಇಲ್ಲ, ಅಳ್ತಾನೆ ಇದ್ದಾಳೆ. ನಾವು ಬೇರೆ ಊರಿಗೆ ಬಂದ್ವಿ. ಸೊ ಅವಳು ಯಾರ ಹತ್ರನೂ ಆ್ಯಕ್ಚುಲಿ ಅಡ್ಜಸ್ಟ್ ಆಗ್ತಾಯಿಲ್ಲ. ಇನ್ನೂ ಸ್ವಲ್ಪ ದಿನ ಹೋದ್ಮೇಲೆ ಅಡ್ಜಸ್ಟ್ ಆಗ್ತಾಳೆ ಅಂದ್ಕೊಂಡಿದ್ದೀನಿ. ಇದು ಮಾಡೋಕ್ಕೆ ಫುಲ್ ಅಳ್ತಾ ಇದ್ಲು. ಇದು ಮಾಡೋಕ್ಕೆ ನನ್ನ ಬಿಡ್ತಾನೆ ಇಲ್ಲ, ನನ್ನ ಹತ್ರನೇ ಇದ್ಲು. ಸೊ ಯುಗಾದಿ ಅಂತ ಮಾಡಿದ್ದೀವಿ. ಒಂದು ಚೇರ್ ಇಟ್ಬಿಟ್ಟು ಅವಳನ್ನ ನೋಡಿ ಫೋಟೋಸು ಹೆಂಗೆ ಬಂದಿದೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಂದು 2-3 ಫೋಟೋ ತೆಗಿಯೋದೆ ನಂಗೆ ಫುಲ್ ಸಾಹಸ ಆಗಿತ್ತು. ನೋಡಿ ಹೆಂಗೆ ತೀಟೆ ಮಾಡಿದ್ದಾಳೆ. ನಮ್ಮ ಹಸ್ಬೆಂಡೆಲ್ಲ ಹಿಡ್ಕೊಂಡ್ರೂ ಇರ್ತಾ ಇರಲಿಲ್ಲ. ಏನು ಇಳ್ದು ಅದನ್ನೆಲ್ಲ ಕಿತ್ತಾಕಬೇಕು ಅಂತಲೇ ರೆಡಿಯಾಗಿ ಕುಂತಂಗಿತ್ತದು. ನೋಡಿ ಈ ಥರ. ಸೊ ನಿಮಗೂ ಈ ಸಿಂಪಲ್ ಆ್ಯಂಡ್ ಈಸಿ ಫೋಟೋಶೂಟ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಪ್ಲೀಸ್, ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಫಾಲೋ. ಕೀಪ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಗೈಸ್.